ಹೋರಾಟಕ್ಕಿಂತ ಪ್ರತಿಯೊಬ್ಬ ರೈತನ ಎಚ್ಚರಗೊಳಿಸಿ ಈ ಸರ್ಕಾರನ ಎಲ್ಲಿವರೆಗೆ ನೀವು ನಿಮ್ಮ ಲೆಜಿಸ್ಲೇಟಿವ್ ಶಾಸಕಾಂಗ ನಿಮ್ಮ ಕೈಯಾಗಿ ತೊಗೊಳೋದಿಲ್ಲೋ ಅಲ್ಲಿವರೆಗೆ ನಿಮ್ಗೆ ಬೇಕಂತ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಕಾನೂನು ಮಾಡೋರು ಅವರು ಅಧಿಕಾರ ಸಾಯಿ ಜನ ಹೇಳೋರು ಕಾನೂನು ಹಂಗೈತೆ ನಾವು ಹೋಗ್ತೀವಿ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಕಾನೂನು ಹೇಳ್ತಾರೆ. ಮೊನ್ನೆ ಏನು ಹೇಳಿದ್ರು ಸತೀಶ್ ಅವ್ರಿಗೆ ಹೇಳಿದ್ರು 40,000 ರೂಪಾಯಿ ಕೊಡಂದಾರ್ರಿ ಒಂದು ಎಕರೆಗೆ. ಹಂಗೈತಿ ನಮ್ಮ ಸಜೆಷನ್ ಐತಿ. ಇವತ್ತು 82,000 ಕೊಡುತ್ತೆ ಅಪೇಕ್ಷೆ ಹೇಳಿದ್ದೀನಿ ಹೇಳೋದಿಲ್ಲ ನಾವು. ಅದೇ ಕಾಲ 1 ಲಕ್ಷ ಮಾಡೋದು ರೈತರು ಕೇಳ್ತಾ ಇದ್ದಾರೆ. 1 ಲಕ್ಷ ಕೊಟ್ಟು ಮಾಡಿ ಕಡಿಮೆನ ಅದು ಆದ್ರೆ ಅವ್ರು ಮಾಡ್ತಾ ಇಲ್ಲ ಅಂದಾಗ ಮತ್ತು ಆತ್ಮಹತ್ಯೆ ಕಡಿಮೆ ಆಗೋದ್ರೆ ಹೆಂಗೆ ಆಗ್ತದೆ ರೀ? ಪ್ರೊಡಕ್ಷನ್ ಸಿಕ್ಕಾಪಟ್ಟೆ ಖರ್ಚಾಗಿರ್ತದೆ. ಅದ್ರ ತಕ್ಕಂಗೆ ನಮ್ಗೆ ಹೊಳ್ಳಿ ವಾಪಸ್ ಬರಲಿಲ್ಲ ಅಂದ್ರೆ ಅಮೌಂಟ ಮಾರ್ಕೆಟ್ ನಮಗೆ ಸಿಗಲಿಲ್ಲ ಅಂದ್ರೆ ರೈತ ಬದುಕ್ತಾನೆ ಹೇಗೆ? ಅವ್ರಿರೋ ಹಾದಿ ಒಂದು ಸಾಲ ಬಗೆಹರಿಸಲು ಹರಿಸ್ಬೇಕು ಒಂದ ಇಲ್ಲ ಆತ್ಮಹತ್ಯೆ ಮಾಡ್ಬೇಕು ಅಂತ ಏನಂತೀರಿ ಇದಕ್ಕಾಗಿ ಹೆಚ್ಚಾಗ್ತದೆ ಆತ್ಮಹತ್ಯೆ ಅಂತ ಮತ್ತು ಹೇಳ್ತಾ ಇದನ್ನ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ S16 ನ್ಯೂಸ್ ಅರ್ಥಾತ್ ಹೇಸಿದ್ದಾರೆ ಸತ್ಯಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.